Hi dear students, today we are going to start the syllabus. So, education is a very important to everyone. Nowadays, education is given in institutes, schools, some other universities. This is not only a education which we get in our life, that is called education. When we born, at that time our education starts until our death. Every day, every moment we are learning different things, new things in our life. That is also considered as a education. So in the olden days, the education system is like a Gurukula. Nowadays, the education is which we get, that one is given by the institutions, universities, such like these other things. ಇವತ್ತು ನಾವು 8ನೇ ತರಗತಿಯ ಒಂದು ಇಂಗ್ಲೀಷ್ ವಿಷಯದ ಪಠ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೆಯ ಒಂದು ಅಧ್ಯಾಯ. ಅದಕ್ಕಿಂತ ಮೊದಲು ಇಲ್ಲಿ ನಾವು ಏನಪ್ಪ ಅಂದರೆ ಶಿಕ್ಷಣ ಅಂದರೆ ಏನು ಅನ್ನುವುದನ್ನು ತಿಳ್ಕೊಬೇಕು. ಇವತ್ತಿನ ದಿನ ಏನಪ್ಪ ಅಂದರೆ ಶಿಕ್ಷಣ ಅನ್ನುವುದನ್ನು ನಾವು ಎಲ್ಲಿ ಪಡ್ಕೋತೀವಿ ಅಂದರೆ ಶಾಲೆಗಳಲ್ಲಿ, ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪಡೆದುಕೋತೀವಿ. ಕೇವಲ ಇದನ್ನು ಮಾತ್ರ ನಾವು ಶಿಕ್ಷಣ ಅನ್ನೋಕ್ಕೆ ಸಾಧ್ಯ ಐತೆ. ನಾವು ಪುಸ್ತಕಗಳನ್ನು ಓದಿ ನಾವು ತಿಳ್ಕೊತೀವಿ, ಶಿಕ್ಷಣವನ್ನು ಪಡೆದುಕೊಳ್ತೀವಿ ಅಂದ್ರೆ ಆಗುತ್ತನೋ ಅಲ್ಲ. ಅದನ್ನಷ್ಟೇ ನಾವು ಶಿಕ್ಷಣವನ್ನು ಅನ್ನೋಕ್ಕೆ ಆಗುವುದಿಲ್ಲ. ನಮ್ಮ ಶಿಕ್ಷಣ ಅದು ಯಾರಿಂದನೂ ಕೂಡ ಆಗಿರ್ಬೋದು, ಅಥವಾ ಇಂತಹದೇ ಒಂದು ವಯಸ್ಸಿಗೆ ಸೀಮಿತವಾಗೈತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವು ಹುಟ್ಟಿನಿಂದ ಏನಪ್ಪ ಅಂದರೆ ಸಾಯುವವರೆಗೂ ಪ್ರತಿಕ್ಷಣ ಒಂದಿಲ್ಲ ಒಂದು ಹೊಸ ವಿಷಯವನ್ನು ಕಲಿತಾ ಇರ್ತೀವಿ. ಅದು ಯಾರಿಂದನೂ ಆಗಿರಬಹುದು. ಚಿಕ್ಕವರಿಂದ ದೊಡ್ಡವರು ಕಲಿಬೋದು, ದೊಡ್ಡವರಿಂದ ಅಂತರೂ ಚಿಕ್ಕವರು ಕಲಿತಾ ಇರ್ತಾರೆ. ಇನ್ನು ಎಂದೂ ಕೂಡ ಶಾಲೆಗೆ ಹೋಗದೇ ಇರುವಂತಹ ವ್ಯಕ್ತಿ ಅಂತೇಳಿ ಏನಪ್ಪ ಅಂದ್ರೆ ಹೆಂಗೆ ಕಲೀಲಿಕ್ಕೆ ಸಾಧ್ಯ ಐತಿ. ಅವ್ರಂತೇಕೂ ಕೂಡ ಸಾಕಷ್ಟು ವಿಷಯಗಳೇ ಇರ್ತವೆ, ಅವು ಕೂಡ ನಮಗೆ ಗೊತ್ತಿರುವುದಿಲ್ಲ. ಅಂಥವುಗಳನ್ನು ಕೂಡ ನಾವು ಕಲೀಲಿಕ್ಕೆ ಸಾಧ್ಯ ಐತಿ. ಹಾಗಾಗಿ ಶಿಕ್ಷಣ ಅನ್ನುವುದು ಕೇವಲ ಶಾಲೆ, ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಸೀಮಿತವಾಗಿಲ್ಲ. ಅದು ವಿಸ್ತಾರವಾದಂಥದ್ದು, ಸಾಕಷ್ಟು ವಿಸ್ತಾರತೆಯನ್ನು ಪಡೆದುಕೊಂಡೈತಿ. ಹಾಗಾಗಿ ಶಿಕ್ಷಣ ಅನ್ನುವುದು ಕೇವಲ ಇಂತಹ ಒಂದು ಶಾಲೆಗಳಾಗಲಿ ಅಥವಾ ಸಂಸ್ಥೆಗಳಾಗಲಿ ಅಥವಾ ವಿಶ್ವವಿದ್ಯಾಲಯಗಳಿಂದ ನಾವು ಪಡೆದುಕೊಳ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಏನಪ್ಪ ಅಂದರೆ ಶಿಕ್ಷಣವನ್ನು ನಾವು ಇಂತಹ ಒಂದು ಶಾಲೆಗಳಲ್ಲಿ, ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪಡೆದುಕೊಳ್ತೀವಿ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಒಂದು ನಮ್ಮ ಶಿಕ್ಷಣ ಪದ್ಧತಿ ಹೆಂಗಿತ್ತಪ್ಪ ಅಂದರೆ ಗುರುಕುಲ ವ್ಯವಸ್ಥೆ ಇತ್ತು. ಇವತ್ತು ನಾವು ಏನಪ್ಪ ಅಂದರೆ ಒಂದು ಸುಸಜ್ಜಿತವಾದಂತಹ ಕಟ್ಟಡದಲ್ಲಿ ಕುಳಿತುಕೊಂಡು ಶಿಕ್ಷಣವನ್ನು ಪಡೆದುಕೊಳ್ತೀವಿ. ಆದರೆ ಆಗಿನ ಒಂದು ಕಾಲದಲ್ಲಿ ಹೆಂಗಿತ್ತಪ್ಪ ಅಂದರೆ ವಿದ್ಯಾರ್ಥಿಗಳು ಬಯಲಿನಲ್ಲಿ ಕುಳಿತುಕೊಂಡು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದರು. ಅಂತಹದೇ ಒಂದು ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇರುವಂತಹ ಒಂದು ಅಧ್ಯಾಯವನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಒಂದು ಅಧ್ಯಾಯದ ಹೆಸರೇ ಡೇ ಇನ್ ದ ಆಶ್ರಮ.
ಈ ಒಂದು ಏನು ಪಾಠ ಆಯಿತು, ಈ ಪಾಠವನ್ನು ಬರೆದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ C.F. ಆಂಡ್ರ್ಯೂಸ್ ಅಂತ ಹೇಳಿ. ಇಲ್ಲಿ ನಾವು ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಕಾಣ್ತಿದ್ದೀವಿ. ಈ ಒಬ್ಬ ವ್ಯಕ್ತಿ ಭಾರತದಲ್ಲಿ ಇದ್ದುಕೊಂಡು ಇಲ್ಲಿ ಈ ಒಂದು ಗುರುಕುಲ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಅಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದರು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಮಗಿಲ್ಲಿ ತಿಳಿಸ್ಕೊಡ್ತಾರೆ. ಅಂತಹ ಒಂದು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವಿಲ್ಲಿ ಕಲಿತ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸಿ ಹಿಯರ್. ಫಸ್ಟ್ ಆಫ್ ಆಲ್, ದ ಇಂಟ್ರಡಕ್ಷನ್ ಆಫ್ ದ ಆಥರ್ C.F. ಆಂಡ್ರ್ಯೂಸ್. ಚಾರ್ಲ್ಸ್ ಫಿಯರ್ ಆಂಡ್ರ್ಯೂಸ್ was an English priest of the Church of England. He was an educator and Indian freedom fighter. He became Mahatma Gandhi's closest friend and associate. Andrews reveals his experience while he stayed in the ashrama. Shantiniketana was founded by Rabindranath Tagore. It is a school with the difference where students learn with a great joy. ನೋಡ್ರಿ, ಇಲ್ಲಿ C.F. ಆಂಡ್ರ್ಯೂ ಅವರ ಬಗ್ಗೆ ಕೊಟ್ಟಿದ್ದಾರೆ. ಅವರ ಪೂರ್ಣ ಹೆಸರು ಚಾರ್ಲ್ಸ್ ಫಿಯರ್ ಆಂಡ್ರ್ಯೂಸ್ ಅಂತ ಹೇಳಿ. ಇವರೊಬ್ಬರು ಇಂಗ್ಲೀಷ್ ಪ್ರೀಸ್ಟ್ ಅಂದರೆ ಪಾದ್ರಿ. ಪ್ರೀಸ್ಟ್ ಅಂದರೆ ಪಾದ್ರಿ, ಪ್ರೀಸ್ಟ್. ಪ್ರೀಸ್ಟ್ ಅಂದರೆ ಪಾದ್ರಿ. ಆನಂತರ ಇವರೊಬ್ಬರ ಶಿಕ್ಷಣ ತಜ್ಞರು. ಅಷ್ಟೇ ಅಲ್ಲದೆ ನಮ್ಮ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಂತಹ ಒಬ್ಬ ವ್ಯಕ್ತಿ, ಮಹಾತ್ಮ ಗಾಂಧೀಜಿಯವರ ಆತ್ಮೀಯ ಗೆಳೆಯ, ಅದೇ ರೀತಿ ಅವರ ಒಬ್ಬ ಫಾಲೋವರ್, ಅವರನ್ನು ಹಿಂಬಾಲಿಸುವಂತಹ ಅವರ ತತ್ವಗಳನ್ನು ಹಿಂಬಾಲಿಸುವಂತಹ ಒಬ್ಬ ವ್ಯಕ್ತಿ. ಆಂಡ್ರ್ಯೂ ಅವರು ತಮ್ಮ ಒಂದು ಅನುಭವವನ್ನು ಇಲ್ಲಿ ಹೇಳ್ಕೋತಾ ಇದ್ದಾರೆ, ಬಿಚ್ಚಿಡ್ತಾ ಇದ್ದಾರೆ. ರಿವೀಲ್ ಅಂದರೆ ಬಿಚ್ಚಿಡುವುದು. ರಿವೀಲ್ ಅಂದರೆ ಬಿಚ್ಚಿಡುವುದು, ತೋರಿಸ್ಕೊಡುವುದು. ಯಾವಾಗ ಆಶ್ರಮದಲ್ಲಿ ಅವರು ಉಳಿದುಕೊಂಡಂತಹ ಸಂದರ್ಭದಲ್ಲಿ. ಯಾವ ಆಶ್ರಮ? ಶಾಂತಿನಿಕೇತನ ಅನ್ನುವಂತಹ ಆಶ್ರಮದಲ್ಲಿ. ಶಾಂತಿನಿಕೇತನ ಆಶ್ರಮವನ್ನು ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇದು ಎಂತಹ ಒಂದು ಶಾಲೆಯಾಗಿತ್ತು? ಎಲ್ಲ ಶಾಲೆಗಳಿಗಿಂತಲೂ ವಿಭಿನ್ನವಾದಂತಹ ಶಾಲೆಯಾಗಿತ್ತು. ಯಾಕೆ? ಇಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳು ಸಾಕಷ್ಟು ಸಂತೋಷದಿಂದ ಏನಪ್ಪ ಅಂದರೆ ತಮ್ಮ ಒಂದು ಅಧ್ಯಯನವನ್ನು ಮಾಡ್ತಾಯಿದ್ರು. ಹಾಗಾಗಿ ಅದೊಂದು ಇನ್ನುಳಿದಂತಹ ಶಾಲೆಗಳಿಗಿಂತ ಭಿನ್ನವಾದಂತಹ ಶಾಲೆಯಾಗಿತ್ತು. ಹೆಂಗೆ ಅನ್ನುವುದನ್ನು ಇಲ್ಲಿ ನಾವು ನಮ್ಮ ಒಂದು ಪಾಠದಲ್ಲಿ ನೋಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸಿ ಹಿಯರ್. ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು ದ ಬ್ಯೂಟಿ ಆಫ್ ಶಾಂತಿನಿಕೇತನ. Our own poet and teacher, whom we call Gurudeva, has named it in his song, The Darling of Our Hearts, and it is worthy of the name. All who have visited the ashrama, old and young alike, have felt its inner beauty growing more and more upon them. ಇಲ್ಲಿ ಆಶ್ರಮದ ಒಂದು ವಿವರಣೆಯನ್ನು ಕೊಡಲಾಗ್ತಾ ಇದೆ. ಕೇವಲ ಶಾಂತಿನಿಕೇತನ ಅನ್ನುವಂತಹ ಒಂದು ಆಶ್ರಮದ ಚಿತ್ರಣವನ್ನು ನಾವು ನಮ್ಮ ಒಂದು ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅದ್ಭುತವಾದಂತಹದ್ದಾಗಿತ್ತು. ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು
ದ ಬ್ಯೂಟಿ ಆಫ್ ಶಾಂತಿನಿಕೇತನ. ಅಂದರೆ ಕೇವಲ ನಾವು ಶಬ್ದಗಳಿಂದ ಮಾತ್ರ ಅದರ ಒಂದು ಸೌಂದರ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿನಿಕೇತನ ಅನ್ನುವಂಥದ್ದು ಆಶ್ರಮ. ಅದು ಶಾಂತಿನಿಕೇತನ ಇದೇನಪ್ಪ? ಆಶ್ರಮ. ಇದನ್ನು ಯಾರು ಸ್ಥಾಪಿಸಿದರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. He is called as a Gurudeva. ಈ ಒಂದು ಶಾಂತಿನಿಕೇತನದಲ್ಲಿ ಶಿಕ್ಷಕರಾಗಿರುವಂಥವ್ರು ಯಾರಪ್ಪ ಮತ್ತು ಅದರ ಸಂಸ್ಥಾಪಕರು ಯಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಕೇವಲ ಶಿಕ್ಷಕರಷ್ಟೇ ಅಲ್ಲದೆ ಇವರೊಬ್ಬ ಕವಿನೂ ಕೂಡ ಆಗಿದ್ದರು. ಇವರ ಒಂದು ಕವನ ಸಂಕಲನಗಳಿಗೆ ಇವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ವ್ಯಕ್ತಿ. ಅಂತಹ ಒಬ್ಬ ವ್ಯಕ್ತಿ ಇವನನ್ನ ಎಲ್ಲ ವಿದ್ಯಾರ್ಥಿಗಳು ಪ್ರೀತಿಯಿಂದ ಏನಂತ ಕರಿತಾ ಇದ್ರು ಅಂದರೆ ಗುರುದೇವ ಅಂತ ಹೇಳಿ ಕರಿತಾ ಇದ್ದರು. ಆ ಗುರುದೇವ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಏನಂತ ಹೇಳಿ ತಮ್ಮ ಕವನದಲ್ಲಿ ಶಾಂತಿನಿಕೇತನದ ವಿವರಣೆಯನ್ನು ಕೊಟ್ಟಿದ್ರಪ್ಪ ಅಂದರೆ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ಇದು ಎಂತಹ ಒಂದು ಅದ್ಭುತವಾದಂತಹದಪ್ಪ ಅಂದರೆ ನಮ್ಮ ಮನದಾಳದಲ್ಲಿರುವಂತಹ ಪ್ರೀತಿ ಪಾತ್ರವಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಅವರು ಅದರ ಒಂದು ವಿವರಣೆಯನ್ನು ಕೊಟ್ಟಿದ್ದರು. ಆ್ಯಂಡ್ ಇಟ್ ಈಸ್ ವರ್ದಿ ಆಫ್ ದ ನೇಮ್. ಏನು ಆ ಒಂದು ಹೆಸರನ್ನು ಕೊಟ್ಟಿದ್ರೋ ಆ ಹೆಸರಿಗೆ ತಕ್ಕ ಹಾಗೆ ಆ ಒಂದು ಶಿಕ್ಷಣ ಸಂಸ್ಥೆ ಇತ್ತು ಅನ್ನುವುದನ್ನು ಇಲ್ಲಿ ಅವರು ಹೇಳ್ತಾರೆ. ಆಲ್ ಹೂ ಹ್ಯಾವ್ ವಿಸಿಟೆಡ್ ದ ಆಶ್ರಮ ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್ ಹ್ಯಾವ್ ಫೆಲ್ಟ್ ಇಟ್ಸ್ ಅ ಇನ್ನರ್ ಬ್ಯೂಟಿ ಗ್ರೋವಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದ್ಯಾಮ್. ಪ್ರತಿಯೊಬ್ಬರು ಯಾರು ಆ ಒಂದು ಆಶ್ರಮಕ್ಕೆ ಭೇಟಿಯನ್ನು ಕೊಡ್ತಾ ಇದ್ರೋ, ಬೇಕಾದವ್ರು ಇರಲಿ, ವಯಸ್ಸಾದಂಥವ್ರು ಇರಲಿ, ಓಲ್ಡ್ ಅಂದರೆ ವಯಸ್ಸಾದಂಥವ್ರು, ಯಂಗ್ ತರುಣ ವಯಸ್ಸಿನಂಥವ್ರು ಇರಲಿ, ಎಲ್ಲರೂ ಏನಪ್ಪ ಅಂದರೆ ಆ ಆಶ್ರಮವನ್ನು ಇಷ್ಟಪಡ್ತಾಯಿದ್ರು. ಅಂತಹ ಒಂದು ಅದ್ಭುತವಾದಂತಹದಾಗಿತ್ತು. ಯಾಕೆ ಅವರೆಲ್ಲರೂ ಏನಪ್ಪ ಅಂದರೆ ತಮ್ಮ ಮನದಾಳದಲ್ಲಿ ಆ ಶಾಂತಿನಿಕೇತನ ಅನ್ನುವಂತಹ ಒಂದು ಶಿಕ್ಷಣ ಸಂಸ್ಥೆಯ ಬಗ್ಗೆ ಅದ್ಭುತವಾದಂತಹ ಚಿತ್ರಣವನ್ನು ಅವರ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಹಾಗಾಗಿ ಅವರಲ್ಲಿ ಆ ಒಂದು ಶಿಕ್ಷಣ ಸಂಸ್ಥೆಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಬೇಕು ಅನ್ನುವಂತಹ ಒಂದು ಆಸಕ್ತಿ ಮೂಡ್ತಾ ಇತ್ತು ಅನ್ನುವುದನ್ನು ಇಲ್ಲಿ ಹೇಳಲಾಗುತ್ತೆ. ಈ ರೀತಿಯಾಗಿ ಮೊದಲಿಗೆ ಅಲ್ಲಿ ಆ CF ಆಂಡ್ರ್ಯೂಸ್ ಅವರು ಶಾಂತಿನಿಕೇತನ ಅನ್ನುವಂತಹದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ದೆನ್ ಇಫ್ I were to describe to you one day in the ashrama with the boys, that would perhaps best bring home to you its inner beauty. Long before sunrise, like the birds in our own unlucky groves, our boys are awake. The choristers are the first to rise, and they go around the ashrama singing their morning hymn. You can hear the voices in the distance drawing nearer and nearer, and then the sound dies away as the chore passes on to another part of the ashrama, and then again it comes nearer and nearer. The beauty of the sound in the silent morning air and the sense of joy and reverence which it brings give a peace to the soul.
Kilile. Then let us see here in a second paragraph how the Shantiniketana becomes interesting to everyone. What are the things are happening there? It was described in a second paragraph. See here. Here the author describes one day of the ashrama when he stayed in that ashrama. When the sun rises at that time, the birds were their nests. At that time, the choristers arise and they began to the hymen around the ashrama, and it gives us a very interesting and beauty of their song. That one is explained in the second paragraph. What happens? ಇಲ್ಲಿ ಎರಡನೇ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನಪ್ಪ ಅಂದರೆ ಯಾಕೆ ಆ ಒಂದು ಆಶ್ರಮದ ಬಗ್ಗೆ ಎಲ್ಲರಿಗೂ ಆಸಕ್ತಿ ಹುಟ್ಟುತ್ತಾ ಇತ್ತು ಅನ್ನುವುದರ ಬಗ್ಗೆ ವಿವರಣೆಯನ್ನು ಇಲ್ಲಿ ಕೊಡಲಾಗಿದೆ. C.F. ಆಂಡ್ರಿ ಅವರು ಆ ಒಂದು ಆಶ್ರಮದಲ್ಲಿ ಉಳಿದುಕೊಂಡಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವುದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಡಿಸ್ಕ್ರೈಬ್ ಅಂದರೆ ವಿವರಿಸುವುದು ಅಂತ. ಒಂದು ದಿನ ಏನಪ್ಪ ಅಂದರೆ ಅವರು ಆಶ್ರಮದಲ್ಲಿ ಉಳಿದುಕೊಂಡಿರ್ತಾರೆ. ಆಗ ಏನಾಗುತ್ತೆ, one day in the ashrama with the boys that would perhaps best bring home to you its inner beauty. ಅಲ್ಲಿ ಅದರ ಒಂದು ಒಳಗಿನ ಒಂದು ಅಂತರಾಳದ ಸೌಂದರ್ಯ ಎಂತಹದು ಅನ್ನುವುದನ್ನು ಅದು ತೋರಿಸಿಕೊಡುತ್ತೆ ಅನ್ನುವುದನ್ನು ಅಲ್ಲಿ ಹೇಳಲಾಗುತ್ತೆ. ಲಾಂಗ್ ಬಿಫೋರ್ ಸನ್ರೈಸ್, ಸೂರ್ಯ ಉದಯಿಸುವುದಕ್ಕಿಂತ ಮೊದಲು ಯಾವ ರೀತಿಯಾಗಿ ಪಕ್ಷಿಗಳು ತಮ್ಮ ಒಂದು ಗೂಡಿನಿಂದ ಎದ್ದು ಏನಪ್ಪ ಅಂದರೆ ಅವು ಚಿಲಿಪಿಲಿಯನ್ನು ಮಾಡ್ತಾವೋ ಅದೇ ರೀತಿಯಾದಂತಹ ಒಂದು ವಿಷಯ ಇಲ್ಲಿಯೂ ನಡೆಯುತ್ತೆ. ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಅಮಲಾಕಿ ಗ್ರೋವ್ಸ್. ಅಮಲಾಕಿ ಗ್ರೋವ್ಸ್ ಅಂದರೆ ಮಾವಿನ ಗಿಡದ ಥರ ಇರುವಂತಹ ಗಿಡಗಳು. ಅಂತಹ ಒಂದು ಗಿಡಗಳಲ್ಲಿ ಏನಪ್ಪ ಅಂದರೆ ಪಕ್ಷಿಗಳು ತಮ್ಮ ಗೂಡನ್ನು ಹಾಕ್ಕೊಂಡಿರ್ತವೆ. ಅವು ಕೂಡ ಏನಪ್ಪ ಅಂದರೆ ಸೂರ್ಯ ಉದಯಿಸುವುದಕ್ಕಿಂತ ಮೊದಲೇ ಏನಪ್ಪ ಅಂದರೆ ಚಿಲಿಪಿಲಿ ಅಂತ ಹೇಳಿ ತಮ್ಮ ಒಂದು ದೈನಂದಿನ ಒಂದು ಕಾರ್ಯವನ್ನು ಪ್ರಾರಂಭ ಮಾಡ್ತವೆ. ಅದೇ ರೀತಿ ಇಲ್ಲಿಯೂ ಕೂಡ ಇರುವಂತಹ ಒಂದು ಏನು ವಿದ್ಯಾರ್ಥಿಗಳಿದ್ದರೋ ಅವರೂ ಕೂಡ ಸೂರ್ಯ ಉದಯಿಸುವುದಕ್ಕಿಂತ ಮೊದಲು ಎಚ್ಚೆತ್ತುಕೊಂಡು ಏನು ಮಾಡ್ತಾಯಿದ್ರು, ಮೊಟ್ಟ ಮೊದಲಿಗೆ ಹೇಳುವವರು ಯಾರಪ್ಪ ಅಂದರೆ ದ ಕೋರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಕೋರಿಸ್ಟರ್ಸ್ ಅಂದರೆ ಸಂಗೀತ ವಾದ್ಯವನ್ನು ನುಡಿಸುವಂಥವರು ಕೋರಿಸ್ಟರ್ಸ್. ಸಂಗೀತಗಾರರು ಅವರು ಮೊಟ್ಟ ಮೊದಲಿಗೆ ಹೇಳ್ತಾಯಿದ್ರು. ಎದ್ದು ಏನು ಮಾಡ್ತಾಯಿದ್ರು, ದೇ ಗೋ ಅರೌಂಡ್ ದ ಆಶ್ರಮದ ತುಂಬೆಲ್ಲ ಅವರು ಅಡ್ಡಾಡ್ತಾಯಿದ್ರು. ಹೆಂಗೆ ಅಡ್ಡಾಡ್ತಾಯಿದ್ರು? ಸಿಂಗಿಂಗ್ ದೇರ್ ಮಾರ್ನಿಂಗ್ ಹೈಮನ್, ಹಾಡನ್ನು ಹಾಡ್ತಾ. ಯಾವ ಹಾಡ? ಹೈಮನ್ ಅಂದರೆ ಪ್ರಾರ್ಥನೆ. ಹೈಮನ್ ಅಂದರೆ ಪ್ರಾರ್ಥನೆ. ತಮ್ಮ ಬೆಳಗ್ಗಿನ ಒಂದು ಪ್ರಾರ್ಥನೆಯನ್ನು ಹಾಡ್ತಾ ಇಡೀ ಒಂದು ಆಶ್ರಮದ ತುಂಬ ಅವ್ರೇನು ಮಾಡ್ತಾಯಿದ್ರು ಅಂದರೆ ಸುತ್ತಾಡ್ತಾ ಇದ್ರು. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟನ್ಸ್. ದೂರದಿಂದನೂ ಕೂಡ ಅವರ ಒಂದು ಧ್ವನಿ ಕೇಳ್ತಾ ಇತ್ತು. ಯಾಕೆ? ಬೆಳಗಿನ ಜಾವ ಯಾರೂ ಕೂಡ ಎದ್ದಿರ್ತಾ ಇರಲಿಲ್ಲ. ಹಾಗಾಗಿ ಪ್ರಶಾಂತವಾದಂತಹ ಒಂದು ವಾತಾವರಣ ಇರ್ತಿತ್ತು. ಹಾಗಾಗಿ ದೂರದಿಂದ ಇದ್ರೂ ಕೂಡ ಏನಪ್ಪ ಅಂದರೆ ಅವರ ಧ್ವನಿ ನಮ್ಮ ಕಿವಿಗೆ ಕೇಳ್ತಾ ಇತ್ತು. ಡ್ರಾವಿಂಗ್ ನಿಯರರ್ ಆ್ಯಂಡ್ ನಿಯರರ್, ಸುತ್ತಾಡ್ತಾ ಇದ್ದಂಗನ ಏನಾಗ್ತಿತ್ತು ಅಂದರೆ
ಅವ್ರು ಬರ್ತಾ ಬರ್ತಾ ಏನಾಗ್ತಿತ್ತು, ಅದು ನಮ್ಮ ಕಿವಿಗೆ ಸಮೀಪದಿಂದ ಕೇಳಲಿಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಆ್ಯಂಡ್ ದೆನ್ ದ ಸೌಂಡ್ ಡೈಸ್ ಅವೇ. ಅವರು ನಮ್ಮ ಸಮೀಪಕ್ಕೆ ಹಾದು ಹೋದ ತಕ್ಷಣ ಏನಪ್ಪ ಅಂದರೆ ಮತ್ತೆ ಧ್ವನಿ ಮಾಯವಾಗಿಬಿಡ್ತಿತ್ತು. ಆ್ಯಸ್ ದ ಕೋರ್ ಪಾಸಸ್ ಆನ್ ಟು ದ ಅನದರ್ ಪಾರ್ಟ್ ಆಫ್ ದ ಆಶ್ರಮ. ಆ ಸಂಗೀತಗಾರರ ಗುಂಪು ಮತ್ತೊಂದು ಭಾಗಕ್ಕೆ, ಆಶ್ರಮದ ಮತ್ತೊಂದು ಭಾಗಕ್ಕೆ ಹೋದ ತಕ್ಷಣ ಏನಪ್ಪ ಅಂದರೆ ಆ ಧ್ವನಿ ನಮ್ಮಿಂದ ದೂರ ಆಗಿಬಿಡ್ತಿತ್ತು. ಆ್ಯಂಡ್ ದೆನ್ ಅಗೇನ್ ಇಟ್ ಕಮ್ಸ್ ನಿಯರರ್ ಆ್ಯಂಡ್ ನಿಯರರ್. ಮತ್ತೆ ಆ ಧ್ವನಿ ಮತ್ತೆ ನಮಗೆ ಸಮೀಪಕ್ಕೆ ಬರ್ತಾ ಇತ್ತು. ದ ಬ್ಯೂಟಿ ಆಫ್ ದ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್ ಆ್ಯಂಡ್ ದ ಸೆನ್ಸ್ ಆಫ್ ಜಾಯ್ ಆ್ಯಂಡ್ ದ ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಅ ಪೀಸ್ ಟು ದ ಸೋಲ್. ಅವರ ಒಂದು ಹಾಡು ಎಂತಹ ಒಂದು ಅದ್ಭುತವಾದಂತಹದಾಗಿತ್ತಪ್ಪ. ಯಾಕೆ ಮುಂಜಾನೆ ಪ್ರಶಾಂತವಾದಂತಹ ಒಂದು ವಾತಾವರಣ, ಪ್ರಶಾಂತ ವಾತಾವರಣದಲ್ಲಿ ಅಗ್ದಿ ರಾಗಬದ್ಧವಾಗಿ ಅವರು ಹಾಡನ್ನು ಹಾಡ್ತಾ ಹೋದರೆ ಎಂತಹ ಒಂದು ಆನಂದ ಮನಸ್ಸಿಗೆ ಬರ್ತಾ ಇತ್ತು. ನಮ್ಮ ಒಂದು ಆತ್ಮ ಏನಪ್ಪ ಅಂದರೆ ಪ್ರಶಾಂತವಾದಂತಹ ಒಂದು ಅನುಭವವನ್ನು ಪಡೆದುಕೊಳ್ತಾ ಇತ್ತು ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿಗೆ ನಮ್ಮ ಈ ಒಂದು 2 ಪ್ಯಾರಾಗ್ರಾಫ್ಗಳ ಅಧ್ಯಾಯವನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಅವಧಿಯಲ್ಲಿ ಮುಂದಿನ ಒಂದು ಅಧ್ಯಾಯವನ್ನು ನಾವು ನೋಡೋಣ. ಓಕೆ.